Hello, praise the Lord. Welcome to my another long video, which is my favorite school part 2. So ನನ್ನ ಫಸ್ಟ್ ವಿಡಿಯೋಗೆ ಭಾಳ ಚಲೋ ರೆಸ್ಪಾನ್ಸ್ ಕೊಟ್ರಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ. ಸೊ ಪಾರ್ಟ್ 2ಗೂ ನೀವು ಅಷ್ಟೇ ಲೈಕ್ ಮಾಡ್ತೀರ ಅಂತ ಹೇಳಿ ಅಂದ್ಕೊಂಡೆ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ಇಟ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ಏನಿದ್ದೆ, ನನ್ನ ಗುಡ್ ಮೆಮರೀಸ್ ಆ ಸ್ಕೂಲ್ ಜೊತೆಗೆ ಏನಿತ್ತು, ಆಮೇಲೆ ನನ್ನ ಬ್ಯಾಡ್ ಮೆಮರೀಸ್ ಏನಿತ್ತು, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ಅಷ್ಟು ಚಲೋ ಸ್ಕೂಲಿಗೆ ಯಾಕೆ ಬಿಟ್ಟು ಹೋದೆ ಅಂತ ಹೇಳಿ. ಸೊ ನನ್ನ ಗುಡ್ ಮೆಮರೀಸ್ ಅಂತಂದರೆ ಸಿಕ್ಕಾಪಟ್ಟಿ ಇದು ಸ್ಕೂಲ್ ಒಳಗೆ, ಬಟ್ ನಾನು ಅದ್ರೊಳಗೆ ಸ್ವಲ್ಪನೇ ಹೇಳಾಕತ್ತೈತೆ, ಯಾಕಂದರೆ ವಿಡಿಯೋ ಭಾಳ ದೊಡ್ಡದಾಗ್ತೈತಿ. ಸೊ ಅದಕ್ಕೋಸ್ಕರ ನನ್ನ ಸೆಲೆಕ್ಟೆಡ್ ಮೆಮರೀಸನ್ನು ನಾನು ನಿಮ್ಗೆ ಹೇಳ್ತೀನಿ. ಆ ಸ್ಕೂಲ್ ಒಳಗೆ ಅಂತಂದರೆ ಭಾಳ ಚಲೋ ಜನ, ಚಲೋ ಟೀಚರ್ಸ್ ಎಲ್ಲ ಬೆಸ್ಟ್ ಇದ್ದವರೇ ಸಿಕ್ಕರು. ಯಾಕಂದರೆ ಆ ಸ್ಕೂಲ್ ಬೆಸ್ಟ್ ಇತ್ತು, ಅದರ ಎನ್ವಿರಾನ್ಮೆಂಟ್ ಎಲ್ಲ ಬೆಸ್ಟ್ ಇತ್ತು. ಓಕೆ, ಸೊ ಬಟ್ ನಾನು ನನ್ನ ಫ್ರೆಂಡ್ ಬಗ್ಗೆ ಹೇಳ್ತೀನಿ. ನಾನು ಹೇಳಿದೆಲ್ಲ, ನನಗೆ ಅವಾಗ ಸ್ಕೂಲ್ ಜಾಯ್ನ್ ಆದಾಗ ಕನ್ನಡ ಬರ್ತಿದ್ದಿಲ್ಲ, ಅಷ್ಟೊಂದು ಟುಟ್ಕಿ ಕನ್ನಡ ಮಾತಾಡ್ತಿದ್ದೆ ನಾನು. ಬಟ್ ಅಲ್ಲೊಬ್ಬಕ್ಕಿ ಹುಡುಗಿ ಸಿಕ್ಕಲಿ ನನಗೆ. ಆಕಿನ ಹೆಸರು ಏನಂತಂದರೆ ವಿನ್ನಿ ಅಂತ ಹೇಳಿ. ಆಕಿ ನಂದು ಅಂಥ ಕನ್ನಡ ಅರ್ಥ ಮಾಡ್ಕೊತಿದ್ಲಿ, ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ. ಸೊ ಆದರೆ ಆಕಿಗೆ ಅರ್ಥ ಆಗ್ತಿತ್ತು, ಆಕಿ ಅರ್ಥ ಮಾಡ್ಕೊತಿದ್ಲ ನನ್ನ ಕನ್ನಡ. ಸೊ ಅವಾಗ ಆಕಿ ನನಗೇನೇನು ನಮ್ಮ ಟೀಚರ್ ಪಾಠ ಹೇಳ್ತಾರೆ, ನನಗೆಲ್ಲ ಏನೂ ತೀತಿದ್ದಿಲ್ಲ, ಯಾಕಂದರೆ ಎಲ್ಲ ಫಾಸ್ಟ್ ಹೇಳ್ತಿದ್ರು, ಎಲ್ಲ ಕನ್ನಡ ಬುಕ್ಕಿಂದ ಕನ್ನಡ ಹೇಳ್ತಿದ್ರು. ಸೊ ಏನು ಅರ್ಥ ಆಗ್ತಿಲ್ಲ. ಸೊ ಆಕಿ ಆಮೇಲೆ ನನಗೆಲ್ಲ ಮುಗಿದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಆಕಿ ನನಗೆ ಸಿಕ್ಕಲು, ನಾನು ಯಾವಾಗಲೂ ಆಕಿ ಜೊತೆನೇ ಇರ್ತಿದ್ದೆ. ಇನ್ನೂ ಒಂದಿಬ್ಬರು ಹುಡುಗಿಯರಿದ್ರು, ಅವರು ಯಾವಾಗಲೂ ಜೊತೆಗೆ ಇರ್ತಿದ್ದೆ. ಅದಕ್ಕೆ ನಮ್ಮ ಟೀಚರ್ ಏನು ಹೇಳ್ತಿದ್ರು ಅಂದರೆ, ಅಣಸಿ ನಿಂಗಿ ಜೋಡಿ, ವಿಟ್ಟಿ ವಿನ್ನಿ ಜೋಡಿ ಅಂತ ಯಾವಾಗಲೂ ನಮ್ಗೆ ಹೇಳ್ತಿದ್ರು. ನಮ್ಗೆ ಬೇರೆ ಕುಂದಿರಿಸ್ತಿದ್ರು, ಯಾಕಂದರೆ ನಾವು ಅಷ್ಟು ಮಾತಾಡ್ತಿದ್ವಿ. ಯಾವಾಗಲೂ ನಮ್ಗೆ ಸಪ್ರೇಟ್ ಮಾಡ್ತಿದ್ರು ಆ ಟೀಚರ್. ಬಟ್ ನೆಕ್ಸ್ಟ್ ಕ್ಲಾಸ್ ಹೋದ್ಮೇಲೂ ನಾವು ಮತ್ತೆ ಹಾಗೆ ಸೇರ್ಕೊತಿದ್ವಿ. ಅವಾಗ ಒಬ್ಬರೇ ಟೀಚರ್ ಎಲ್ಲ ಸಬ್ಜೆಕ್ಟ್ ಹೇಳ್ತಿದ್ರು, ಬೇರೆ ಟೀಚರ್ ಬರ್ತಿದ್ದಿಲ್ಲ. ಎಲ್ಲ ಒಂದೇ ಟೀಚರ್ ಎಲ್ಲ ಸಬ್ಜೆಕ್ಟನ್ನು ಹೇಳ್ತಿದ್ರು. ಬಟ್ ನಾನು ಸ್ಕೂಲೊಳಗೆ ಭಾಳ ಕಲಿತೆ ಏನಂತಂದರೆ ರೆಸ್ಪಾನ್ಸಿಬಿಲಿಟೀಸ್. ಆ ಸ್ಕೂಲೊಳಗೆ ಗುಡ್ ಮೆಮರೀಸ್ ಹೇಳತ್ತೀನಲ್ಲ, ಅದರೊಳಗೆ ಈ ರೆಸ್ಪಾನ್ಸಿಬಿಲಿಟೀಸ್. ಗುಡ್ ಮೆಮರೀಸ್ ಒಳಗೆ ಏನಂತಂದರೆ ಅದ್ರಲ್ಲಿ ಕ್ಲೀನಿಂಗ್ ಮಾಡೋದು. ಆ ಸ್ಕೂಲೊಳಗೆ ನಮ್ಮ ಕ್ಲಾಸಿಂದು ಕ್ಲೀನಿಂಗ್ ನಾವೇ ಮಾಡ್ಬೇಕು, ನಮ್ಮ ಸ್ಕೂಲಿಂದು ಕ್ಲೀನಿಂಗ್ ನಾವೇ ಮಾಡ್ಬೇಕು. ಯಾಕಂದರೆ ಅವಾಗ ಏನು ಆಯಾ ಪ್ಯೂನ್ ಇರ್ತಿದ್ದಿಲ್ಲ ರೀ ನಮ್ಮ ಸ್ಕೂಲೊಳಗೆ. ನಾವೇ ಎಲ್ಲ ಆಲ್ ಇನ್ ಒನ್ ಸ್ಟೂಡೆಂಟ್, ಆಯಾ ಪ್ಯೂನ್ ಆ್ಯಂಡ್ ಎವ್ರಿಥಿಂಗ್. ಸೊ ಗಿಡ ನೆಡೋದು, ಗಿಡಕ್ಕೆ ನೀರು ಹಾಕೋದು, ಸ್ಕೂಲಿಂದ ಮುಂದಿಂದ ಎಲ್ಲ ಕಸ ಹೊಡೆಯೋದು, ಕ್ಲಾಸ್ ರೂಮಿನ ಕಸ ಹೊಡೆಯೋದು ಎಲ್ಲ ಒಣ್ಣೆ ನೋಡಲಿ ನಾವು ಮಾಡ್ತಿದ್ವಿ. ನಾವು ನಮ್ಮ ಸ್ಕೂಲ್ದವರು ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಮಾಡ್ತಿದ್ವಿ. ಆಮೇಲೆ ಇನ್ನೊಂದು ಏನಂತಂದರೆ, ಊಟಕ್ಕೆ ಬಿಟ್ಟಾಗೆಲ್ಲ ಪ್ಲೇಟ್ಸ್ ಕೊಡ್ತಿದ್ರು. ನಾವು ಸ್ಟಾರ್ಟಿಂಗ್ ನಾನು ಜಾಯ್ನ್ ಆದಾಗ ಪ್ಲೇಟ್ಸ್ ಇದ್ದಿದ್ದಿಲ್ಲ. ಆದರೆ ನೆಕ್ಸ್ಟ್ ನಾನು 4th 5th ಬರೋದ್ರಾಗ ನಮ್ಮ ಸ್ಕೂಲಿಗೆ ಬೆಂಚಸ್ಸು ಬಂದಿದ್ವು, ಆಮೇಲೆ ಪ್ಲೇಟ್ಸು ಬಂದಿದ್ವು. ಅವಾಗ ಊಟಕ್ಕೆ ಬಿಟ್ಟಾಗ ಒಂದು ರೆಸ್ಪಾನ್ಸಿಬಿಲಿಟಿ ಏನಂದ್ರೆ, ಒಬ್ಬರು ಎಲ್ಲರಿಗೂ ಒಂದೊಂದು ಪ್ಲೇಟ್ ಕೊಡ್ಬೇಕು. ಆಮೇಲೆ ಎಲ್ಲ ಊಟ ಆದಮೇಲೆ ನಾವೆಲ್ಲ ಉಂಡಿದ ಪ್ಲೇಟ್ ಒಬ್ಬೊಬ್ರು ತಂದು ಕೊಡ್ಬೇಕು, ಒಬ್ಬರು ಕಲೆಕ್ಟ್ ಮಾಡ್ತಿದ್ರು. ನಮ್ಮ ಕ್ಲಾಸ್ ಒಳಗೆ ಟೋಟಲಿ 100 ಪ್ಲೇಟ್ಸ್ ಇದ್ದು, 100. ಓಕೆ, ಸೊ ನಾವೆಲ್ಲ ಕೌಂಟ್ ಮಾಡಿ 100 ಇದೆ. ಅದ್ರೊಳಗೆ ಒಂದೇ ಒಂದು ಪ್ಲೇಟರ ಮಿಸ್ಸಿಂಗ್ ಇತ್ತಂದ್ರೆ ಪೂರ ಗ್ರೌಂಡ್ ಎಲ್ಲ ಸುತ್ತಿ ಗಿಡ ಎಲ್ಲ ನೋಡಿ ಹುಡುಕಿ ಆದರೂ ಆ ಒಂದು ಪ್ಲೇಟ್ ನಾವು ವಾಪಸ್ ತೊಗೊಂಡು ಬಂದ್ವಿ. ಆಮೇಲೆ 100 ಮಾಡಿನೇ ಕೈ ಬಿಡೋದಲ್ಲ ಅಲ್ಲಿ ಮಟ್ಟ. ನಾವು ಅದನ್ನು ಒಟ್ಟು ಬಿಡ್ತಿದ್ದಿಲ್ಲ, ಪ್ಲೇಟ್ಸಿಂದ ಕಲೆಕ್ಷನ್ ಮಾಡೋದು. ಆಮೇಲೆ ಬಿಸಿ ಊಟ ಕೊಡೋದು ನಮ್ದು ರೆಸ್ಪಾನ್ಸಿಬಿಲಿಟಿ ಇತ್ತು. ಅದ್ರೊಳಗಂತೂ ಮೊಸರು ಹಾಕಕ್ಕಂತೂ ನಾವೆಲ್ಲ ಫುಲ್ಲು ಗುದ್ದಾಡ್ತಿದ್ವಿ. ಯಾಕೆಂದರೆ ಯಾರು ಮೊಸರು ಹಾಕ್ತಾರಲ್ಲ ಅವರಿಗೆ ಜಾಸ್ತಿ ಮೊಸರು ಸಿಕ್ತಿತ್ತು ಅದಕ್ಕೆ. ಆಮೇಲೆ ನಮ್ಮ ಸ್ಕೂಲಿಂದ ಒಂದು ಮೈನಸ್ ಪಾಯಿಂಟ್ ಏನಿತ್ತಂದರೆ, ನಮ್ಮ ಸ್ಕೂಲೊಳಗೆ ವಾಶ್ರೂಮ್ ಇದ್ದಿದ್ದಿಲ್ಲ. ಯಾಕೆಂದರೆ ನಮ್ಮ ಸ್ಕೂಲ್ 7th ಮಟ್ಟ ಅಷ್ಟೇ ಇತ್ತು, ಸ್ಟಾರ್ಟಿಂಗ್ ಹೈಸ್ಕೂಲ್ ಇದ್ದಿದ್ದಿಲ್ಲ. ಸೊ 7th ಒಳಗೆಲ್ಲ ಹುಡುಗಿಯರು ದೊಡ್ಡವ್ರು ಆಗ್ತಾರಲ್ಲ, ಸೊ ಅವರಿಗಷ್ಟೇ ಅವಾಗ ಚಾವಿ ಕೊಟ್ಟು ಕಳಿಸ್ತಿದ್ರು. ಬಟ್ ನಾವೆಲ್ಲ ಎಲ್ಲಿ ಹೋಗ್ತಿದ್ವಿ ಅಂತ ಯೋಚನೆ ಮಾಡ್ತೀರಿ. ನಮ್ಮ ಸ್ಕೂಲು ಭಾಳ ಹೈಫೈ ಏರಿಯಾ ಒಳಗಿತ್ತು. ಸೊ ಅಲ್ಲಿರೋರೆಲ್ಲ ರಿಚ್ ಜನ ಯಾವಾಗಲೂ ಬಾಗ್ಲ ಬಿಡ್ಕೊಂಡು ಫುಲ್ಲು ಸೈಲೆಂಟ್ ಏರಿಯಾ ಇತ್ತು. ನಮ್ಮ ಸ್ಕೂಲ್ ಹಿಂದೆ ಒಂದು ಗ್ರೌಂಡ್ ಇತ್ತು, ಅಲ್ಲೆಲ್ಲ ಹುಲ್ಲು ಕಸ ಬೆಳೆದಿರ್ತಿತ್ತು. ಅಲ್ಲೆಲ್ಲ ಅವ್ರು ರಿಚ್ ಮಂದಿ ಇತ್ತು, ಅಲ್ಲೆಲ್ಲ ಕಸ ಬಂದಲ್ಲೇ ಡಂಪ್ ಮಾಡ್ತಿದ್ರು. ಸೊ ನಾವೆಲ್ಲ ಹುಡುಗಿಯರು ಒಬ್ಬರೇ ಹೋಗ್ತಿದ್ದಿಲ್ಲ, 4-5 ಜನ ಸೇರಿ ಅಲ್ಲಿ ಹೋಗಿ ನಾವು ವಾಶ್ರೂಮ್ ಮಾಡೋ ಟೈಮ್ದಾಗ ಒಂದೇ ಯಾರು ಬಂದ್ರಂದ್ರೆ ನಾವೇನು ಮಾಡ್ತಿದ್ವಿ ಗೊತ್ತಾ, ಪಟಕ್ ಅಂತ ಎದ್ದು ನಿಂತ್ಬಿಡ್ತಿದ್ವಿ. ಯಾರು ಬಂದರೆ ಅದಕ್ಕೆ ಒಬ್ಬರು ವಾಶ್ರೂಮ್ ಮಾಡತ್ತಾರೆ, 4-5 ಮಂದಿ ಈ ಕಡೆ ಹಿಂಗೆ ರೌಂಡಾಗಿ ನಿಂದ್ರೋದು. ಆಮೇಲೆ ನೋಡೋದು ಯಾರು ಬಂದು, ಬರಾತ್ರ ಎದ್ದಿಲ್ರಿ ಬಾಯ್ಸ್ ಬರಾಕತ್ತಾರೆ ಅಂತ ಹೇಳಿದ್ರೆ ಹಿಂಗೆ ಮಾಡ್ತಿದ್ವಿ. ಬಟ್ ಈ ವಿಡಿಯೋ ನೋಡಿದಾಗ ನಮ್ಮ ಸ್ಕೂಲ್ ಗರ್ಲ್ಸ್ ಹೇಳ್ತಾರೆ, ಏನಪ್ಪ ಇಂಥವೆಲ್ಲ ಮಾತಾಡ್ತಾ ಅಂತ. ಬಟ್ ನಾವು 2026 ಒಳಗದೀವಿ, ಇದೆಲ್ಲ ಕಾಮನ್ ಐತಿ ವಾಶ್ರೂಮ್ ಮಾಡೋದು. ಇದನ್ನು ದೊಡ್ಡ ಹೈಪ್ ಮಾಡಬೇಡ್ರಿ, ಇಂಥವೆಲ್ಲ ಮಾತಾಡ್ತಾಳೆ ಅಂತೇಳಿ. ಓಕೆ, ಆಮೇಲೆ ನಮ್ಮ ಸ್ಕೂಲ್ ಒಳಗೆ ನಾನು ಶಾಣೆ ಇದ್ದೆ ಅಂತ ಹೇಳಿದೆಲ್ಲ. ಸೊ ನಮ್ಮ ಸ್ಕೂಲಿನ ಭಾಳ ಮೆಮರೀಸ್ ಒಳಗೆ ನನ್ನ ಮೆಮರೀಸ್ ಏನಂದರೆ, ಒಂದು ಡಾನ್ಸ್ ಕಾಂಪಿಟೇಷನ್ ಒಳಗೆ ನನಗೂ ಕರ್ಕೊಂಡು ಹೋಗಿದ್ದು. ಫಸ್ಟ್ ಟೈಮ್ ನಾನು ಸೀರೆ ಹಾಕ್ಕೊಂಡಿದ್ದೆ ಆವಾಗ. ಆಮೇಲೆ ಕುಂಕುಮ ಹಚ್ಕೊಂಡಿದ್ದೆ. ಆಗ ನಾನು ಕ್ರಿಶ್ಚಿಯನ್ ಅದಿಲ್ಲ, ನಾನು ಇವತ್ತು ಹಚ್ಕೊಂಡಿದ್ದಿಲ್ಲ. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕುಂಕುಮ ಹಚ್ಚಿಬಿಟ್ಟಿದ್ರು, ಸೀರೆ ಹಾಕಿ ಡ್ಯಾನ್ಸ್ ಮಾಡಿದರು. ಆ ಡ್ಯಾನ್ಸ್ ಒಳಗೂ ನಾವು ಗೆದ್ದಿದ್ವಿ, ನಮಗೆ ಪ್ರೈಸ್ ಸಿಕ್ಕಿತ್ತು. ನಮಗೆಲ್ಲಿ ಅದು ಕಲಾಭವನಿಗೇನೋ
ಕರ್ಕೊಂಡು ಹೋಗಿದ್ದು, ಅಲ್ಲಿ ಡ್ಯಾನ್ಸ್ ಮಾಡಿದ್ವಿ, ನಾವು ಪ್ರೈಸ್ ಸಿಕ್ಕಿತ್ತು. ಆಮೇಲೆ ನಮ್ಮ ಸ್ಕೂಲ್ ಒಳಗೆ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲ ಕಡೆ ಎಲ್ಲ ಹೋಗ್ತಿದ್ದೆ. ಯಾಕಂದ್ರೆ ನಮ್ಮ ಟೀಚರ್ ನನಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು. ಒಂದು ನಿಬಂಧ ಕಾಂಪಿಟೇಷನ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಬೇರೆ ಸ್ಕೂಲ್ ಒಳಗೆ ಏನಾರು ಪ್ರೋಗ್ರಾಮ್ ಇತ್ತಂದರೆ, ಎಲ್ಲ ಗೌರ್ಮೆಂಟ್ ಸ್ಕೂಲ್ದವ್ರು ಸೇರಿ ಏನಾರು ಪ್ರೋಗ್ರಾಮ್ ಮಾಡ್ತಾರಂದ್ರೆ ಅವಾಗ ನಮ್ಗೆ ಇನ್ವಿಟೇಷನ್ ಕೊಟ್ಟರೆ ನಾನಂತರೂ ಎಷ್ಟು ಅಡ್ಡಾಡೇನಾದ್ರು ನಮ್ಮ ಟೀಚರ್ ಜೋಡಿ ಫುಲ್ ಎಲ್ಲೆಲ್ಲಿದ್ರು ಎಲ್ಲ ಕಡೆ ವಿಕ್ಟೋರಿಯಾ ಸಾರಿ ಓಕೆ ಎಲ್ಲೆಲ್ಲ ಫಂಕ್ಷನ್ ಇರ್ತಿತ್ತು ಅಲ್ಲೆಲ್ಲ ನಡಿ ಅಂತೇಳಿ ನನಗಂತೂ ಮೊದಲು 1ನೇ ನಂಬರ್. ನನಗೂ ಫುಲ್ ಖುಷಿ. ಕ್ಲಾಸಸ್ ಎಲ್ಲ ಬಂಕ್ ಮಾಡಿ ಎಲ್ಲ ಕಡೆ ಫ್ರೀ ಒಳಗೆ ಕರ್ಕೊಂಬರ್ತಾರೆ ಅಂದ್ರೆ ಫುಲ್ಲು ಖುಷಿ. ನಾನು ಭಾಳ ಅಡ್ಡಾಡೆ ನಮ್ಮ ಸ್ಕೂಲ್ ಕಡೆಯಿಂದ. ಸೊ ಅದು ನನ್ನ ಒಂದು ಬೆಸ್ಟ್ ಮೆಮರೀಸ್ ಇತ್ತು. ಆಮೇಲೆ ನಾವೆಲ್ಲ ಹಲ್ಪಿ ಆಡ್ತಿದ್ವಿ ಗರ್ಲ್ಸ್ ಅದ್ರೊಳಗೆ. ನಾನು ನನ್ನ ಫ್ರೆಂಡ್ ಹೋಗ್ಬೇಕಿದ್ಲು ಶ್ವೇತಾ ಅಂತೇಳಿ. ಸೊ ನಾವು ಯಾವಾಗಲೂ ಗೆಲ್ತಿದ್ವಿ. ಅದು ಒಂದು ನನ್ನ ಬೆಸ್ಟ್ ಮೆಮರೀಸ್ ಐತಿ. ಆಮೇಲೆ ಕ್ರಿಸ್ಮಸ್ ಸೆಲೆಬ್ರೇಷನ್, ವರ್ಷ ಕ್ರಿಸ್ಮಸ್ ಸೆಲೆಬ್ರೇಷನ್ ನಮ್ಮ ಚರ್ಚ್ ಒಳಗೆ ನಾವು ಫುಲ್ ಗ್ರ್ಯಾಂಡಾಗಿ ಮಾಡ್ತಿದ್ವಿ ಅಲ್ಲ. ಸೊ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಕರಿತಿದ್ದೆ. ಎಲ್ಲರೂ ರೆಡಿ ಆಗಿ ಬರ್ತಿದ್ರೆ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ. ಯಾಕಂದ್ರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಒಳಗೆ ನಾವು ಡ್ಯಾನ್ಸ್ ಮಾಡ್ತಿದ್ವಿ. ನಾನು ನಮ್ಮ ತಂಗಿ ಫ್ರೆಂಡ್ಸ್ ಎಲ್ಲ, ನನ್ನ ಫ್ರೆಂಡ್ಸಿಂದ ತಂಗಿಗಳೇ. ನಾವು ಎಲ್ಲರೂ ಹೆಂಗಿದ್ವಿ ಅಂದ್ರೆ ಅಕ್ಕ ತಂಗಿ ಹಂಗೆ ಫ್ರೆಂಡ್ಸ್ ಇದ್ವಿ ಜೋಡಿ ಒಳಗೆ. ಅವರು ಎಲ್ಲ ಅವ್ರ ತಂಗಿಗಳಿಗೆ ಕರ್ಕೊಂಡು ಬರ್ತಿದ್ರೆ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಒಳಗೆ. ಎಷ್ಟು ಖುಷಿ ಆಗ್ತಿತ್ತು ನಮ್ಗೆ ಅವ್ರ ಜೊತೆ ಎಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋಕೆ. ನಮಗೆಲ್ಲ ಊಟ ಮಾಡಿ ಹೋಗ್ತಿದ್ರು ಅವರು. ಎಷ್ಟು ಖುಷಿ ಆಗ್ತಿತ್ತು. ಆಮೇಲೆ ನಾವು ಬಾದಾಮಿ ಹರಕ್ಕೆ ಹೋಗ್ತಿದ್ವಿ ರೀಪ್ಪ. ಊಟಕ್ಕೆ ಬಿಟ್ಟಾಗೆಲ್ಲ ಬಾದಾಮಿ ಹರಕ್ಕೆ ಹೋಗ್ಬಿಡೋದು. ಆಮೇಲೆ ಬಾದಾಮಿ ಕುಟ್ಟು ತೊಗೊಂಬರೋದು, ಕ್ಲಾಸ್ ಒಳಗೆ ಬಂದು ತಿನ್ನೋದು. ಒಂದಿನ ಹಂಗೆ ಬಾದಾಮಿ ಹರಕ್ಕೆ ಹೋಗೇವಿ. ಮತ್ತು ಆಮೇಲೆ ಮ್ಯಾಂಗೋ ಮಾವಿನಕಾಯಿ ಇತ್ತಲ್ಲ, ಅಲ್ಲೆಲ್ಲ ರಿಚ್ ಮಂದಿ ಸೋರೆಲ್ಲ ತೊಗೋತೇನೆ ಇದ್ದಿದ್ದಿಲ್ಲ. ಮಾವಿನಕಾಯಿ ಅವೆಲ್ಲ ಗಿಡದಾಗಿಂದ ಬಿದ್ದು ರೋಡ್ ಮೇಲೆಲ್ಲ ಬಿದ್ದಿರ್ತಿದ್ವು. ನಾವು ಬಡವರು ಗಂಡೆವೋ ಇಲ್ಲ ಅನ್ನೋರಂಗೆ ಫುಲ್ ಹೋಗೋದು, ಅಲ್ಲಿ ಬಿದ್ದಿದ್ದೆಲ್ಲ ಆರಿಸೋದು, ತಿನ್ನೋದು, ತೊಳೆಯೋದು, ಉಪ್ಪು ಖಾರ ಮನೆಯಿಂದ ತೊಗೊಂಡು ಬರೋದು, ಹಚ್ಕೊಂಡು ತಿನ್ನೋದು, ಹಾಗೆ ಮಾಡ್ತಿದ್ವಿ. ಒಂದಿನ ಹಾಗೆ ಮಾಡೀವಿ. ನಮ್ಮ ಸರ್ ಬಂದುಬಿಡ್ತಾರೆ ಕ್ಲಾಸಿಗೆ. ಲಂಚ್ ಆದಮೇಲೆ ಎಲ್ಲೋಗಿದ್ರಿ ಅಂದರೆ ಸಿಕ್ಕಾಕೊಂಡು ಇಷ್ಟು ದೊಡ್ಡ ಕಟ್ಗೆ ತೊಗೊಂಡರಪ್ಪ ಹಿಂಗೆ ಹೊಡೆದಂದ್ರೆ. ಅದಾದಮೇಲೆ ನಾನು ನಮ್ಮ ಫ್ರೆಂಡ್ಸ್ ಯಾವತ್ತೂ ಅಂಥ ಕೆಲಸ ಮಾಡೋಕೆ ಹೋಗಿಲ್ಲ. ಯಾಕಂದರೆ ಸರ್ ಹೊಡಿತಾರಂತೆ ಹಿಂಗೆ ಆಗೋಕ್ಕಿಂತ ಮುಂಚೆನೇ ಓಡಿ ಬರ್ತಿದ್ವಿ. ಆದರೂ ಹೋಗ್ತಿದ್ವಿ ನಾವು ಬಾದಾಮಿ ಹೊಡ್ಯಾಕಂತೂ ಹೋಗ್ತಿದ್ವಿ. ಸ್ಕೂಲ್ ಆದ್ಮೇಲೆ ಹೋಗ್ತಿದ್ವಿ ನಾವು ಬಾದಾಮಿ ಹೊಡ್ಯಾಕೆ. ಯಾಕಂದ್ರೆ ನಮ್ಮದು ಫೇವ್ರೇಟ್ ಇತ್ತಲ್ಲ ಬಾದಾಮ್, ಅದಕ್ಕೆ ಹೋಗ್ತಿದ್ವಿ. ಆಮೇಲೆ ನನ್ನ ಸ್ಕೂಲಿಂದ ಏನು ಮೆಮರಿ ಅಂತಂದರೆ, ನಾನು ನ್ಯೂಸ್ ಪೇಪರ್ ಒಳಗೆ ಬಂದಿದ್ದೆ. ನಾನು ನ್ಯೂಸ್ ಚಾನಲ್ ಒಳಗೆಲ್ಲ ಬಂದಿದ್ದೆ ಗೊತ್ತಾ. ಒಂದ್ಸತೆ ನಮ್ಮ ಸ್ಕೂಲ್ ಒಳಗೆ ಏನಾಗಿತ್ತು ಅಂದ್ರೆ, ನ್ಯೂಸ್ದವ್ರು ಬಂದಿದ್ರು. ನನಗೂ ಕ್ವಶನ್ಸ್ ಕೇಳತ್ತಿದ್ರು. ಎಲ್ಲರಿಗೂ ಸ್ವಲ್ಪ ಹೆದರಾಕತ್ತಿದ್ರು ಎಲ್ಲರೂ. ಬಟ್ ನನಗೂ ನಾನು ಹೆದರಾಗ್ತಿದ್ದೆ. ಬಟ್ ನನಗೂ ಕೇಳಿದ್ರೆ ಏನು ಅನ್ಕೋತಾರೆ ಜನ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಅಂಥೇಳಿ. ಅವಾಗ ನಾನು ಒಂದು ದೊಡ್ಡ ಸ್ಪೀಚ್ ಹೇಳಿದೆ ಗೌರ್ಮೆಂಟ್ ಸ್ಕೂಲಿನ ಬಗ್ಗೆ ಏನೇನು ಅನ್ಕೋತಾರೆ ಜನ ಅಂಥೇಳಿ. ಅದೆಲ್ಲ ನ್ಯೂಸ್ ಚಾನಲ್ ಒಳಗೆಲ್ಲ ಬಂದು, ನ್ಯೂಸ್ ಪೇಪರ್ ಒಳಗೆಲ್ಲ ನಾನು ಬಂದಿತ್ತು. ಸೊ ದಿ ಬೆಸ್ಟ್ ಮೆಮರಿ. ಎಲ್ಲರೂ ನೋಡಿದ್ರು ನ್ಯೂಸ್ ಚಾನಲ್ ಒಳಗೆ ಬಂದಿತ್ತು ಅಂತೇಳಿ. ನಾನೇ ನೋಡಿಲ್ಲ ನನ್ನ ನ್ಯೂಸ್ ಚಾನಲ್ ಒಳಗೆ ನ್ಯೂಸ್ ಪೇಪರ್ ಒಳಗೂ ನನ್ನ ಫೋಟೋ ಬಂದಿತ್ತು ಅಂತ ನನಗೆ ಗೊತ್ತಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೇಳಿದ್ರು, ನಿನ್ನ ಫೋಟೋ ನ್ಯೂಸ್ ಪೇಪರ್ದಾಗ ಬಂದಿತ್ತಂತೆ. ಸೊ ನಾನು ಎಷ್ಟು ಖುಷಿ ಆಗಿದೆ ಗೊತ್ತಾ. ತೊಗೊಂಡು ನೋಡಿದ್ದೆ. ಆ್ಯಕ್ಚುಲಿ ನನ್ನ ಫೋಟೋ ಬಂದಿತ್ತು. ಬಟ್ ಇವಾಗ ಹೇಳ್ತೀನಿ, ದಿ ವರ್ಸ್ಟ್ ಮೆಮ್ರೀಸ್ ಆಫ್ ಮೈ ಸ್ಕೂಲ್ ಅಂತೇಳಿ. ಎಲ್ಲನೂ ಬೆಸ್ಟ್ ಐತೆ ಆ ಸ್ಕೂಲ್ ಬಗ್ಗೆ. ಬಟ್ ಒನ್ ಪರ್ಸನ್ ನನಗೆ ವರ್ಸ್ಟ್ ಮೆಮ್ರೀಸ್ ಕೊಟ್ಟಾನೆ. ಏನಂತಂದರೆ, ಅವನು ನಮ್ಮ ಕ್ಲಾಸ್ಮೇಟೇ ಇದ್ದ. ಅವನು ಏನು ಹೇಳ್ತಿದ್ದ ಅಂದರೆ, ನಾನು ಕ್ರಿಶ್ಚಿಯನ್ ಇದ್ದಿಲ್ಲ. ಸೊ ನಾವು ಬೀಫ್ ತಿಂತೀವಿ. ಈಕೆ ಬೀಫ್ ತಿಂತಾಳೆ, ಈಕೆ ಜೊತೆ ಯಾರು ಮಾತಾಡಬೇಡ್ರಿ, ಈಕೆ ಟಚ್ ಮಾಡಿಸ್ಕೊಬೇಡ್ರಿ ಅಂತ ಹೇಳ್ತಿದ್ದ. ಸೊ ನನಗದು ಭಾಳ ಹರ್ಟ್ ಆಗ್ತಿತ್ತು. ಇವಾಗ ಈ ವಿಡಿಯೋ ನೋಡ್ಬೇಕಾದ್ರೆ ನೀವು ಕೇಳ್ಬೋದು ಯಾರ ಹುಡುಗ ಅಂತೇಳಿ. ಬಟ್ ನಾ ಯಾರಿಗೂ ಹೇಳೋಂಗಿಲ್ಲ ಯಾರ ಹುಡುಗ ಅಂತೇಳಿ. ಯಾಕಂದರೆ ನಾನು ಅವನ ಹೆಸರು ಹೇಳಿದ್ರು ನೀವು ನಂಬಲ್ಲ. ಯಾಕಂದರೆ ನೀವು ಅಂದ್ಕೊಂಡಿರ್ಬೇಕು ಹಿಂಗೆ ಯಾವತ್ತೂ ಆಗಿಲ್ಲ ಅಂತೇಳಿ. ಯಾಕಂದ್ರೆ ನಿಮಗೆ ನೆನಪಿರಲ್ಲ, ಬಟ್ ನನಗೆ ನೆನಪಿರ್ತೈತಿ. ಯಾಕಂದರೆ ನನಗೆ ಆಗಿಲ್ಲ. ಅವ್ನು ಹಂಗೆ ಹೇಳ್ತಿದ್ದ. ಸೊ ನಂಗೆ ಭಾಳ ಬೇಜಾರಾಗ್ತಿತ್ತು. ನನ್ನ ಮನೆಗೆ ಹೋಗಿ ಹೇಳಿದೆ, ಮಮ್ಮಿ ಅವನಿಗೆಲ್ಲ ಹೇಳ್ತಾನೆ ಇವ್ರು ಕ್ರಿಶ್ಚಿಯನ್ಸ್, ಇವ್ರು ಬೀಫ್ ತಿಂತಾರಂತ ಹೇಳಿ. ಮಮ್ಮಿ ಅಂದರೆ ನಾವದು ಮಾತಾಡ್ಲೇನು ಪ್ರಿನ್ಸಿಪಲ್ ಸರ್ ಜೊತೆ ಅಂತೇಳಿ. ಬಟ್ ನಾವು ಬೇಡ ಅಂತ ಹೇಳಿದ್ವಿ. ಸೊ ಅವನು ಹಾಗೆ ಮಾಡ್ತಿದ್ದ. ನಾ ಕ್ರಿಶ್ಚಿಯನ್ಸ್ ಅಂತ ಹೇಳಿ ನಾ ಬೀಫ್ ತಿಂತೀನಿ, ನಂಗೆ ಯಾರು ಮಾತಾಡಿಸ್ಬೇಡ್ರಿ, ನಂಗೆ ಯಾರು ಟಚ್ ಮಾಡಬೇಡ್ರಿ ಅಂತ ಹೇಳ್ತಿದ್ದ. ಆಮೇಲೆ ನಾನು ನನ್ನ ಕಡೆ ಕಸ ಹೊಡೆಯೋ ಡ್ಯೂಟಿ ಇರ್ತಿದ್ದೆ ಡೈಲಿ. ನಂದು ಯಾವಾಗ ಕಸ ಹೊಡೆಯೋ ಡ್ಯೂಟಿ ಇರ್ತಿದ್ಲ ಬೇಕಂತ ಹೇಳಿ ಏನದು ಪೇಪರ್ಸ್ ಚೆಲ್ಲೋದು, ಕಸ ಚೆಲ್ಲೋದು ಮಾಡ್ತಿದ್ದ. ಆಮೇಲೆ ಬರೇ ನನಗೆ ಡ್ಯೂಟಿ ಕೊಡ್ತಿದ್ದ. ಅವ್ನು ಮಾನಿಟರ್ ಇದ್ದಾಗ ನೀನೇ ಕಸ ಹೊಡಿ ಅಂತ ಹೇಳಿ. ಆ್ಯಕ್ಚುಲಿ ನಾನು 3 months ಸಲುವಾಗಿ ಸ್ಕೂಲ್ ಬಿಟ್ಬಿಟ್ಟಿದ್ದೆ ಕಂಪ್ಲೀಟ್ಲಿ. ಯಾಕೆಂದರೆ ನನಗೆ ಮೈಗ್ರೇನ್ ಪ್ರಾಬ್ಲಮ್ ಆಗಿತ್ತು, ಹಾಫ್ ಹೆಡೇಕ್ ಆಗ್ತಿತ್ತು. ಸೊ 3 months ಕಂಪ್ಲೀಟ್ಲಿ ಬೆಡ್ ರೆಡ್. ಆ್ಯಂಡ್ ನಾನು ಕೂತು ಉಳಂಗಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೆ ನಮ್ಮ ಮನೇದು. ನಾನು ಹಾಗೆ ತಿಳ್ಕೊಂಡು ಒಂದು ಸ್ಪೀಚ್ ಕೊಟ್ಬಿಟ್ಟಿದ್ದೆ, ನಾವು ಉಳಂಗಿಲ್ಲ ಅಂತ. ಬಟ್ ದೇವರ ಕೃಪೆ ನಾನು ಇನ್ನೂ ಬದುಕೀನಿ. ಆಮೇಲೆ 3 months ಆದಮೇಲೆ ನಾನು ಬಂದಿದ್ದೆ ಸ್ಕೂಲಿಗೆ. ಬಂದಮೇಲೆ ಹುಡುಗ, ನೀ 3 months ಸ್ಕೂಲಿಗೆ ಬಂದಿಲ್ಲ, ನೀ 3 months ಕಸ ಹೊಡೆದಿಲ್ಲ ಅಂಥೇಳಿ ಆರಾಮಿಲ್ಲಕ್ಕೆ ನಾ ಪೇಷಂಟ್ ರಿಕವರಿ ಆಗಿ ಬಂದಿದ್ದು ನನ್ನ ಕಡೆ ಕಸ ಹೊಡೆಸ್ತಿದ್ದ ಆ ಹುಡುಗ ಡೈಲಿ. ಅಯ್ಯೋ, ಆ ಹುಡುಗ ಯಾರಂತ ಹೇಳೋಂಗಿಲ್ಲ ಫ್ರೆಂಡ್ಸ್, ಪ್ಲೀಸ್ ಕೇಳಬೇಡ್ರಿ. ಸೊ ಆ ಹುಡುಗ ಒಬ್ಬನೇ ಇದುವರೆಗೂ ನನ್ನ ಲೈಫ್ ಒಳಗೆ
ಸಣ್ಣಗಿದ್ದಾಗಿಂದ ಇಷ್ಟು ಸ್ಕೂಲ್ ಅಡ್ಡಾಡಿ ಇಷ್ಟು ಕಾಲೇಜ್ ಅಡ್ಡಾಡೀನಿ, ಬಟ್ ಯಾರು ನನಗೆ ನಾ ಕ್ರಿಶ್ಚಿಯನ್ಸ್ ಅಂತ ಹೇಳಿ ಭೇದ ಭಾವ ಮಾಡಿಲ್ಲ. ಬಟ್ ಇನ್ನು ನಾನು ಫೇಮಸ್ ಆಗಿದ್ದೆ ಖರೆ ನನ್ನ ನೇಮ್ ಸಲುವಾಗಿ, ಆಮೇಲೆ ಕ್ರಿಶ್ಚಿಯನ್ಸ್ ಅದೇನಂತ ಹೇಳಿ, ಬಟ್ ಯಾರೂ ಹಂಗೆ ಮಾಡಿಲ್ಲ. ಆ ಒಂದು ಹುಡುಗ ಸಲುವಾಗಿ ಆ ಹುಡುಗನ ಬಿಟ್ಟು ಆ ಹುಡುಗನ ವೀಡಿಯೋ ನೋಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ ಭಾಳ ದೊಡ್ಡ ಮನುಷ್ಯ ಆಗೋಣ. ಬಟ್ ನೋಡಿದ್ರು ನೀನು ನನಗೆ ಭಾಳ ಚೈಲ್ಡ್ಹುಡ್ ಟ್ರಾಮಾ ಕೊಟ್ಟು ಹಂಗೆ ಹೇಳಿ ನಾ ಕ್ರಿಶ್ಚಿಯನ್ಸ್ ಅದೇನಂತ ಹೇಳಿ. ಸೊ ನಂಗೆ ಮಾಡಬೇಡ ನೆಕ್ಸ್ಟ್ ಟೈಮಿಂದ. ಸೊ ನಾ ಟೀಚರ್ಸ್ ಬಗ್ಗೆ ಹೇಳ್ತೀನಿ. ನಮ್ಮ ಸ್ಕೂಲಿನ ಟೀಚರ್ಸ್ ಭಾಳ ಅಂದರೆ ಭಾಳ ಚಲೋ ಇದ್ರು. ಎಲ್ಲ ಟೀಚರ್ಸು ಬೆಸ್ಟ್ ಇದ್ರು, ನಮ್ಗೆ ಪೇರೆಂಟ್ಸ್ ಥರ ಕೇರ್ ಮಾಡ್ತಿದ್ರು. ಅದ್ರೊಳಗೂ ನನ್ನ ಫೇವ್ರೆಟ್ ಟೀಚರ್ ಯಾರಂತಂದರೆ ಅಕ್ಕಮ್ಮ ಟೀಚರ್. ಅವ್ರು ಇವಾಗ ನನ್ನ ಕಾಂಟ್ಯಾಕ್ಟ್ ಹೋಗಿಲ್ಲ, ನಾನು ಅವ್ರಿಗೆ ಲಾಸ್ಟ್ ಟೈಮ್ ನಮ್ಮ ಸ್ಕೂಲೊಳಗೆ ನೋಡಿದ್ದು. ಅದು ಬಿಟ್ಟರೆ ನಾನು ಇದುವರೆಗೂ ಅವ್ರಿಗೆ ನೋಡಿಲ್ಲ, ಮಾತಾಡ್ಸಿಲ್ಲ. ಅವ್ರು ಎಷ್ಟು ಚಲೋ ಇದ್ರು ಗೊತ್ತು, ನಮ್ಮ ಸ್ವಂತ ಮಕ್ಕಳ ಥರ ನೋಡ್ಕೊತಿದ್ರು. ನಮ್ಮ ಸ್ಕೂಲೊಳಗೆ ಹಾಸ್ಟೆಲ್ ಬಾಯ್ಸ್ ಇರ್ತಿದ್ರು, ಭಾಳ ಅಂದರೆ ಮೆಜಾರಿಟಿ ಹಾಸ್ಟೆಲ್ ಬಾಯ್ಸೇ ಬರ್ತಿದ್ರು. ಸೊ ಅವ್ರಿಗೆ ಮಮ್ಮಿ ಪಪ್ಪ ನೆನಪಾದ್ರೆ ಅವ್ರೊಬ್ಬೊಬ್ರು ಅಳ್ತಿದ್ರು. ಅವಾಗ ನಮ್ಮ ಟೀಚರ್ ಅವ್ರಿಗೆ ಹಗ್ ಮಾಡ್ಕೋತಿದ್ರು, ಅಸಹ್ಯ ಪಡ್ಕೋತಿದ್ವಿ. ಒಬ್ಬೊಬ್ರು ಈಗಿನ ಟೀಚರ್ಸ್ ಎಲ್ಲ ಹಂಗೆ ಮಾಡಲ್ಲ, ಬಟ್ ಅವರು ನಮ್ಮ ಟೀಚರ್ ಹಂಗಿದ್ದಿದ್ದಿಲ್ಲ. ನಮ್ಮ ಟೀಚರ್ ಭಾಳ ಅಂದರೆ ಭಾಳ ಚಲೋ ಇದ್ರು. ಅವರಿಗೆಲ್ಲ ಹಗ್ ಮಾಡ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತಿದ್ರು ಗೊತ್ತು. ಅವರು ಎಲ್ಲ ಸಿಚುವೇಶನ್ ನಮ್ಗೆ ಕಲಿಸ್ತಿದ್ರು, ಹೆಂಗಿರಬೇಕು ಹಂಗೆ ಎಲ್ಲದಕ್ಕೂ ಮೋಟಿವೇಟ್ ಮಾಡ್ತಿದ್ರು. ಸ್ಪೆಷಲಿ ನನ್ನ ಲೈಫ್ ಒಳಗೆ ಯಾಕೆ ಅವ್ರ ಸ್ಪೆಷಲ್ ಅಂದ್ರೆ ನನಗೆ ಎಲ್ಲದಕ್ಕೂ ಮೋಟಿವೇಟ್ ಮಾಡ್ತಿದ್ರು. ಅವ್ರು ಏನಾರು ಕಾಂಪಿಟೇಷನ್ ಇದ್ದರೂ ನನಗೆ ಕಳಿಸ್ತಿದ್ರು. ಏನಾರು ಇತ್ತಂದ್ರೆ ಫಸ್ಟ್ ನನ್ನ ಹೆಸರು ನನಗೆ ಪುಷ್ ಮಾಡ್ತೀನಿ, ನೀ ಹೋಗು ನೀ ಮಾಡೋದು. ಪ್ರತಿ ಒಂದರೊಳಗೂ ನಾನು ಏನೇನು ಲೈಫ್ ಒಳಗೆ ಮಾಡಿ ಸ್ಟೇಜ್ ಫಿಯರ್ ಎಲ್ಲ ಹೋಯ್ತು. ಯಾಕಂದರೆ ಜಸ್ಟ್ ಬಿಕಾಸ್ ಆಫ್ ಆ ಟೀಚರ್. ಯಾಕಂದರೆ ಅವ್ರು ನನಗೆ ಎಲ್ಲದಕ್ಕೂ ಪುಷ್ ಮಾಡೋದು, ಆಮೇಲೆ ನನಗೆ ಎನ್ಕರೇಜ್ ಮಾಡೋದು. ಈಕಿ ಶಾಣೆದಾಳು, ಮಾಡ್ತಾಳೆ, ನೀ ಮಾಡ್ತೀನಿ ಹೋಗು ಅಂಥೇಳಿ ನನಗೆ ಭಾಳ ಅಂದರೆ ಭಾಳ ಕರೇಜ್ ಕೊಟ್ಟರು. ಒಂದು ಮದರ್ ಥರ ಇದ್ದರು. ಅವ್ರು ಎಷ್ಟು ಚಲೋ, ಎಷ್ಟು ಒಳ್ಳೆಯದು ಹೇಳ್ತಿದ್ರು ಗೊತ್ತಾ. ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಯಾಕಂದರೆ ಈ ಇನ್ಸಿಡೆಂಟ್ ಹೇಳೋದು ಭಾಳ ಇನ್ಸಿಡೆಂಟಿಂದ ಗೊತ್ತಾಗ್ತೈತಿ. ಏನಂತಂದ್ರೆ ನಾವು ಒಂದು ಸಿಚುವೇಶನ್ ಹೆಂಗೆ ಮೇಂಟೈನ್ ಮಾಡ್ಬೋದು, ಆಮೇಲೆ ಆ ಟೀಚರ್ ಯಾಕಷ್ಟು ಸ್ಪೆಷಲ್ ಇದ್ರು ಅಂತೇಳಿ. ಒಂದ್ಸಲ ನಮ್ಮ ಕ್ಲಾಸ್ ಒಳಗೆ ಒಬ್ಬನಿಗೆ ಫುಲ್ ನೆಗಡಿ ಆಗಿತ್ತು. ಅವ ಮಕ್ಕೋತೀನಿ ಆರಾಮ ಅನ್ಸತ್ತಿಲ್ಲ, ನಮ್ಮ ಟೀಚರ್ ಮಕ್ಕೋ ಅಂತ ಹೇಳಿದ್ರೆ ಮಕ್ಕೊಂಡ್ಕೊಂಡು ನಿದ್ದೆ ಒಳಗೆ ಅವ್ನ ಮೂಗಳಿಂದ ಫುಲ್ ಎಲ್ಲ ಕಫ ಎಲ್ಲ ಜಮಾ ಆಗಿರ್ತೈತಿಲ್ಲ, ಅದೆಲ್ಲ ಫುಲ್ ಎಲ್ಲ ಸೋರ್ಬಿಟ್ಟಿತ್ತು. ಇದ್ರ ಮೇಲೆ ಬೇರೆ ಟೀಚರ್ ಏನಾರು ಆಗಿದ್ರು ಅವನಿಗೆ ಎಬ್ಬಿಸಿ ಬೆಳಿತಿದ್ರು, ನೀನು ನೋಡು ಹಿಂಗೆಲ್ಲ ಗಲೀಜು ಮಾಡಿ ಕ್ಲೀನ್ ಮಾಡುತ್ತೆ. ಬಟ್ ಆ ಟೀಚರ್ ಏನೂ ಮಾಡಿಲ್ಲ. ಅವ್ರು ಏನು ಮಾಡಿದ್ರು ಗೊತ್ತಾ, ಅವ್ನು ಆಜು ಬಾಜು ಕುಂತವ್ರು ಇಬ್ಬರು ಹುಡುಗರು, ಅವ್ನ ಬೆಸ್ಟ್ ಫ್ರೆಂಡ್ಸ್ ಇದ್ರು. ಅವ್ರು ಹೇಳಿದ್ರೆ ಹಿಂಗೆ ಆಗೈತೆ ಅಂತ ಹೇಳಿ. ಅವಾಗ ನಮ್ಮ ಟೀಚರ್ ಏನು ಹೇಳಿದ್ರು, ಒಂದೇ ಮಾತು ಹೇಳಿದ್ರೆ, ಇಂಥ ಟೈಮ್ನಾಗೆ ಗೊತ್ತಾಗೋದು ಅವ್ನದು ಟ್ರೂ ಫ್ರೆಂಡ್ಸ್ ಯಾರದಾರ ಅಂತೇಳಿ. ಒಂದೇ ಒಂದು ಮಾತು ಹೇಳಿದ್ರು ಗೊತ್ತವರು, ಇಂಥ ಟೈಮ್ನಾಗೆ ಗೊತ್ತಾಗ್ತೈತಿ ಅವ್ನದು ಟ್ರೂ ಫ್ರೆಂಡ್ಸ್ ಯಾರು ಅಂತೇಳಿ. ಅವಾಗ ಅವ್ರು ಇಬ್ಬರು ಫ್ರೆಂಡ್ಸ್ ಒಂಥರ ಮಾಡತ್ತಿದ್ರಲ್ಲ, ಅವರು ನಾ ಕ್ಲೀನ್ ಮಾಡ್ತೇನೆ ಅಂತ ಹೇಳಿ ಬಡ್ದಾಡೋದು ಬಿಟ್ರೆ ಆಮೇಲೆ ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿದ್ರೆ. ಈ ಸಿಚುವೇಶನ್ ನಾನು ಯಾವಾಗಲೂ ನನ್ನ ಲೈಫ್ ಒಳಗೆ ನೆನ್ಪಿಟ್ಕೋತೀನಿ. ಯಾಕಂದರೆ ಅವ್ರ ಜಗದಾಗ ಬೇರೆ ಯಾರಾದರೂ ಇದ್ದಿದ್ರು ಬೈತಿದ್ರೆ ನಾವು ನೀನೆಲ್ಲ ಹೊಲಸು ಮಾಡಿದ್ದು. ಬಟ್ ಆ ಟೀಚರ್ ಆ ಸಿಚುವೇಶನ್ ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಟ್ಲಿ ಹ್ಯಾಂಡಲ್ ಮಾಡಿದ್ರು ಅಂದರೆ ಅದಕ್ಕೆ ಪ್ರೊಬಬ್ಲಿ ಶಿ ಈಸ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್. ಐ ಹೋಪ್ ನಾನು ಯಾವಾಗಾದರೂ ಅವರಿಗೆ ಮೀಟ್ ಮಾಡ್ತೀನಿ ಅಂತೇಳಿ. ಯಾಕಂದರೆ ಅವ್ರ ಸಲುವಾಗಿಯೇ ಇವತ್ತು ನನ್ನ ಲೈಫ್ ಒಳಗೆ ಸ್ವಲ್ಪ ಏನೋ ಒಂದು ಇದೀನಲ್ಲ, ಅದ್ರೊಳಗೆ ಅವ್ರದ್ದು ಭಾಳ ಬಿಗ್ ಕಾಂಟ್ರಿಬ್ಯೂಷನ್ ಐತಿ. ಒಂದ್ಸಲ ನಾವೆಲ್ಲೋ ಹೋಗಿದ್ವಿ ನಮ್ಮ ಸ್ಕೂಲ್ ಕಡೆಯಿಂದನೇ. ಸೊ ನಮ್ಮ ಏರಿಯಾ ಬಸ್ ಬಂದಿದ್ದಿಲ್ಲ, ಎಲ್ಲರ ಏರಿಯಾ ಬಸ್ ಬಂದು ಎಲ್ಲರ ಮನೆಗೆ ಹೋದ್ರೂ ನಮ್ಮ ಟೀಚರ್ ನಂಗೆ ಬಿಟ್ಟಿದ್ದಿಲ್ಲ. ನಮ್ಮ ಮನೆ ಮಟ್ಟ ಕರ್ಕೊಂಡು ಹೋಗಿ 6 o'clock ಆಗಿತ್ತು. ಅವ್ರು ಅದು ಹಳ್ಳಿಯೊಳಗೆ ಇರ್ತಿದ್ರು, ಅಲ್ಲಿ ಹೋಗಬೇಕಾಗಿತ್ತು. ಅವ್ರ ಪಾಪ ನನಗೆ ಬಿಟ್ಟು ಆಮೇಲೆ ಅವರು ಹೋಗಿದ್ರು. ಸೊ ಶಿ ಈಸ್ ದ ಬೆಸ್ಟ್ ಲೈಕ್ ಮೈ ಮದರ್. ಸೊ ಫೈನಲಿ ವಿ ಆರ್ ಇನ್ ದ ಲಾಸ್ಟ್ ಪಾರ್ಟ್ ಆಫ್ ಅವರ್ ವಿಡಿಯೋ, ವಿಚ್ ಇಸ್ ನಾನು ಇಷ್ಟೆಲ್ಲ ಸ್ಕೂಲನ್ನು ಯಾಕೆ ಬಿಟ್ಟೆ ಅಂಥೇಳಿ. ನಾನು ಇಷ್ಟೆಲ್ಲ ಸ್ಕೂಲನ್ನು ಯಾಕೆ ಬಿಟ್ಟೆ ಅಂತಂದರೆ, ನಾವು ಭಾಳ ದೂರದಿಂದ ಬರ್ತಿದ್ವಿ ಆ ಸ್ಕೂಲಿಗೆ. ಸೊ ನಾನು 3rd ಸ್ಟ್ಯಾಂಡರ್ಡಿಂದ ಹಿಡಿದು 6th ಸ್ಟ್ಯಾಂಡರ್ಡ್ವರೆಗೂ ಆ ಸ್ಕೂಲೊಳಗೆ ಓದಿದೆ. ಬಟ್ 7th ಸ್ಟ್ಯಾಂಡರ್ಡಿಗೆ ಬರಾತಿದ್ದೆ. ಸೊ ಅವಾಗಲ್ಲಿ ಸ್ವಲ್ಪ ಸೇಫ್ಟಿ ಇಶ್ಯೂಸ್ ಇದ್ದು. ಸೊ ಅಂತಂದರೆ ಅಲ್ಲಿ ನಾವು ಬರುವಂಥ ದೂರಿಂದ ಬರ್ತಿದ್ವಿ. ಸೊ ಅಲ್ಲಿ ಯಾರೂ ಜನ ಇರ್ತಿದ್ದಿಲ್ಲ. ಅದಕ್ಕೆ ಮಮ್ಮಿಗೆ ಸ್ವಲ್ಪ ಹೆದರಿಕೆ ಆಗತ್ತಿತ್ತು. ಏನಂತಂದರೆ ಇವಾಗ ಹುಡುಗಿಯರ ದೊಡ್ಡವರಾಗತ್ತಾರೆ, ಅಲ್ಲಿ ಜನ ಇರಂಗಿಲ್ಲ. ಯಾಕಂದರೆ ಅದು ಹೇಳಿದ್ರೆ ಭಾಳ ಪಾಶ್ ಏರಿಯಾ, ಒನ್ ಆಫ್ ದಿ ಪಾಶ್ ಏರಿಯಾ ಇದೆ ಧಾರವಾಡ. ಸೊ ಅಲ್ಲೆಲ್ಲರೂ ಬಾಗಿಲು ಹಾಕಿಕೊಂಡೇ ಇರ್ತಾರೆ, ಯಾವತ್ತು ಜನ ಜಾತ್ರೆ ಇರಂಗಿಲ್ಲ. ಸೊ ಅಲ್ಲಿ ಭಾಳ ಸುನ್ಸಾನ ಏರಿಯಾ ಇತ್ತು. ಆಮೇಲೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕೆಲಸಕ್ಕೆ ಹೋಗೋರು ಭಾಳ ಜನ ಇರ್ತಿದ್ರು. ಸೊ ಅವರು ಬಿಟ್ಟಾಗಲ್ಲ ಅಲ್ಲಿ ಬಾಯ್ಸ್ ಅದು ಹಿಂಗೆ ಅಡ್ಡಾಡ್ತಿದ್ರು ಗಂಡು ಮಕ್ಕಳು. ಸೊ ಮಮ್ಮಿಗೆ ಹೆದರಿಕೆ ಆಗಿತ್ತು, ಅಷ್ಟು ದೂರಿಂದ ಇವ್ರು ಬರೋದು ಇವಾಗ ಸೇಫ್ ಇಲ್ಲ, ಯಾಕಂದರೆ ದೊಡ್ಡವರಾಗತ್ತಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ನಮ್ಗೆ ಆ ಸ್ಕೂಲಿಂದ ತೆಗೆದ್ರು. ನಾವೆಷ್ಟೇ ಹೇಳಿದ್ವಿ, ಆಗ್ತೀವಿ, ಜಗಳ ಮಾಡಿದ್ವಿ, ನಾನು ನಮ್ಮ ತಂಗಿ ಇಲ್ಲ ನಾವು ಬರಂಗಿಲ್ಲ ಅಂದರೆ ಬರಂಗಿಲ್ಲ. ಬಟ್ ಮಮ್ಮಿ ಅಲ್ಲ, ಅವ್ರಿಗೆ ಅವ್ರ ಮಕ್ಕಳಿಂದ ಭಾಳ ಟೆನ್ಷನ್ ಇರ್ತೈತಿ, ಕೇರ್ ಇರ್ತೈತಿ. ಸೊ ಅದಕ್ಕೆ ನಮ್ಮ ಮಮ್ಮಿ ನಾವು ಹೇಳಿದ ಮಾತನ್ನು ಕೇಳಿಲ್ಲ, ಅವ್ರು ನಮ್ಮ ಸ್ಕೂಲನ್ನು ಚೇಂಜ್ ಮಾಡಿಸ್ಬಿಟ್ಟು. ಸೊ ದಿಸ್ ಇಸ್ ದ ರೀಸನ್ ನಾನು ಯಾಕೆ ಸ್ಕೂಲ್ ಬಿಟ್ಟೆ ಅಂತೇಳಿ. ಮತ್ತೇನು ರೀಸನ್ ಇಲ್ಲ, ಇದೊಂದೇ ರೀಸನ್ ಸಲುವಾಗಿ ನಮ್ಗೆ ಆ ಸ್ಕೂಲಿಂದ ಬೇರೆ ಸ್ಕೂಲಿಗೆ ಹಾಕಿದ್ರೆ. ಯಾಕಂದ್ರೆ ನಮ್ಮ ಮನೆ ಭಾಳ ದೂರ ಇತ್ತು ಅಂತೇಳಿ ನಾವು ಅಲ್ಲೇನೂ ಶಿಫ್ಟ್ ಆಗ್ಬೇಕು ಅಂದ್ಕೊಂಡ್ವಿ, ನಮ್ಮ ಫ್ರೆಂಡ್ಸ್ ಆ ಮನೆ ಕಡೆನೇ. ಬಟ್ ನಮ್ಮ ಮಮ್ಮಿ ಕೆಲಸ ಮಾಡೋ, ನಮ್ಮ ಮಮ್ಮಿ ಅವಾಗ ಅಡುಗೆ ಮಾಡೋಕೆ ಹೋಗ್ತಿದ್ರು ಬೇರೆದವ್ರ ಮನೆಗೆ. ಸೊ ಅವಾಗ ಅವ್ರಿಗೆ ಕೆಲಸ ಬಿಟ್ಟು ಅಲ್ಲಿಂದ ಇಲ್ಲಿ ಮಟ್ಟ ಬರೋಕ್ಕೆ ದೂರ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಮನೆ ಶಿಫ್ಟ್ ಮಾಡೋಕ್ಕಾಗಿಲ್ಲ, ನಾನು ಆ ಸ್ಕೂಲ್ ಬಿಡಬೇಕಾಯ್ತು. ದಿಸ್ ಇಸ್ ದ ರೀಸನ್. ಐ ಹೋಪ್ ಯು ಲೈಕ್ ದ ವಿಡಿಯೋ. So many memories and so thousands of memories on our school in the
ರೆಸ್ಪಾನ್ಸಿಬಿಲಿಟೀಸ್ ಅಂತೂ ಗೌರ್ಮೆಂಟ್ ಸ್ಕೂಲೇ ಕಲಿಸ್ತಾವೆ, ಪಾಠ ಅಷ್ಟು ಕಲಿಸಂಗಿಲ್ಲ, ಭಾಳ ನೋವು ನಲಿವು ಎಲ್ಲ ಗೊತ್ತಾಗ್ತೈತೆ. ಯಾಕಂದರೆ ಅಲ್ಲೆಲ್ಲರೂ ಬಡವರು ಇರ್ತಾರೆ, ಇದ್ದವರು ಇರ್ತಾರೆ, ಇಲ್ಲದೇ ಇರೋರು ಇರ್ತಿದ್ರು ಅವಾಗ. ಬಟ್ ಅವ್ರಿಗೆ ನೋಡಿ ನಮಗೆ ಐತಿ ಅವ್ರಿಗಿಲ್ಲ ಅಂತೇಳಿ ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಬರ್ತಿತ್ತು. ಆಮೇಲೆ ಕಾಸ್ಟಿಸಮ್ ಎಲ್ಲ ಬರೋಂಗಿಲ್ಲ. ಆಮೇಲೆ ನಾವು ಹೈ ನೀವು ಲೋ ಅಂತೆಲ್ಲ ಏನು ಬರ್ತಿದ್ದಿಲ್ಲ, ಎಲ್ಲರೂ ಹೊಂದಾಣಿಕೆ. ಎಷ್ಟು ಚಲೋ ಇತ್ತಂದರೆ ಆ ಸ್ಕೂಲ್ ಭಾಳ ಚಲೋ ಇತ್ತು. ಆ ಸ್ಕೂಲ್ ಒಳಗೆ ಇರೋ ಮಟ್ಟ ಅಂತೂ ನಾನು ಭಾಳ ಎಂಜಾಯ್ ಮಾಡಿದೆ. ಆಮೇಲೆ ನಾನು ನೆಕ್ಸ್ಟ್ ಬೇರೆ ಸ್ಕೂಲಿಗೆ ಹೋಗ್ತೀನಿ. ಆ ಸ್ಕೂಲ್ ಒಳಗೆ ಏನಾಗ್ತಿತ್ತಂದರೆ ಬ್ಲಂಡರ್ ಬಟ್ ಅದ್ರದ್ದು ಒಂದು ಬೇರೆ ವಿಡಿಯೋ ಮಾಡ್ತೀನಿ. ಬಟ್ ನಾನು ಈಗ ಹೇಳೋದು, ನನಗೂ ನನ್ನ ಮಗನಿಗೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಕಲಿಸ್ಬೇಕದು, ಸ್ಪೆಷಲಿ ಅದೇ ಗೌರ್ಮೆಂಟ್ ಸ್ಕೂಲ್ ಒಳಗೆ ಕಲಿಸ್ಬೇಕಂತೇಳಿ ಭಾಳ ಆಸೆ ಐತಿ. ಬಟ್ ನೋಡೋಣ ಅಂತೇಳಿ ನಾನು ದೇವ್ರಿಗೆ ಅದೇ ಬೆಳ್ಕೊತೀನಿ, ದೇವ್ರಿಗೆ ನನಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಕಳಿಸ್ಬೇಕಂತ. ನಾವು ಪ್ರೈವೇಟ್ ಸ್ಕೂಲ್ ಅಫೋರ್ಡ್ ಮಾಡೋಕ್ಕಾಗಿಲ್ಲ, ಅದ್ರ ಸಲುವಾಗಿ ಅಂತೇನಿಲ್ಲ. ಬಟ್ ನಾನು ಯಾವ ಲೈಫ್ ಎಂಜಾಯ್ ಮಾಡೇನೋ ಅವನು ಅದೇ ಲೈಫ್ ಎಂಜಾಯ್ ಮಾಡಬೇಕಂತ. ಪ್ರೈವೇಟ್ ಸ್ಕೂಲ್ ಒಳಗೆಲ್ಲ ಭಾಳ ಪ್ರೆಷರ್ ಇರ್ತಿತ್ತು, ಹೋಮ್ವರ್ಕ್ ಮಾಡಬೇಕು ಅದು ಇದು ಅಂಥೇಳಿ. ಆಮೇಲೆ ಎಷ್ಟೊಂದು ಸಾಧನೆ ಮಾಡಿದವರೆಲ್ಲ ಗೌರ್ಮೆಂಟ್ ಸ್ಕೂಲಿಂದನೇ ಬಂದಾರೆ, ಪ್ರೈವೇಟ್ ಸ್ಕೂಲಿಂದಿಲ್ಲ. ಸೊ ನಾನು ನನ್ನ ಮಗನಿಗೆ ಗೌರ್ಮೆಂಟ್ ಸ್ಕೂಲ್ನಾಗ ಓದಿಸ್ಬೇಕದು, ನಾನು ಓದಿದಂಥ ಸ್ಕೂಲ್ ಒಳಗೆ ಓದಿಸ್ಬೇಕಂತೇಳಿ ನನಗೆ ಭಾಳ ಆಸೆ ಐತಿ. ಯಾರಿಗಾರು ಬಿಟ್ಟಿದ್ರೆ ವಿಡಿಯೋ ಒಳಗೆ ಮಾಡಿ ಕ್ಷಮಿಸಿ, ಭಾಳ ಮಂದಿಗೆ ಬಿಟ್ಟೇನೆ. ಆಮೇಲೆ ಸಾರಿ ಫ್ರೆಂಡ್ಸ್, ನಾನು ಸ್ವಲ್ಪ ಮೆಮರಿ ಇಶ್ಯೂ ಇರೋದು, ನಾನು ಎಷ್ಟೋ ಮಂದಿ ಮರ್ತು ಬಿಟ್ಟೆ ನಮ್ಮ ಕ್ಲಾಸ್ನಾಗ ಇದ್ರು ಅಂತೇಳಿ. ಬಟ್ ನೀವೆಲ್ಲ ನಂಗೆ ನೆನಪಿಟ್ಕೊಂಡಿರೋದಕ್ಕೋಸ್ಕರ ಥ್ಯಾಂಕ್ ಯು. ಅವರೆಲ್ಲ ನಂಗೆ ನೆನಪಿಟ್ಕೊಂಡಾರೆ, ಬಟ್ ನಾನು ಅವ್ರಿಗೆ ನೆನಪಿಟ್ಕೊಂಡಿಲ್ಲ. ಸೊ ಸಾರಿ. ಆಮೇಲೆ ಹೋಪ್ ಯು ಲೈಕ್ ದ ವಿಡಿಯೋ. ಏನಾರು ತಪ್ಪಾಗಿದ್ರೆ ಕ್ಷಮಿಸಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಪ್ಪ ಚಾನಲ್ಗೆ. ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಎಷ್ಟೊಂದು ಜನ ಅನ್ಸಬ್ಸ್ಕ್ರೈಬ್ ಇದ್ದವರೇ ನನ್ನ ವಿಡಿಯೋ ನೋಡತ್ತಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಬಾಯ್.